ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ನಿಮಗೆ ಅವಕಡೋ ಅಂದರೆ ಬಟರ್ ಫ್ರೂಟ್ ಅಂತ ಹೇಳ್ತಾರಲ್ಲ, ಅದರದ್ದು ನಾನು ಸ್ಯಾಂಡ್ವಿಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ 2 ಅವಕಡೋ ಈ ಫ್ರೂಟ್ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಸ್ಯಾಂಡ್ವಿಚ್ ಅಂತ ಹೇಳಿದ್ದೀನಲ್ವ, ಅದಕ್ಕೋಸ್ಕರ ಸೌತೆಕಾಯಿ, ಟೊಮೆಟೊ, ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಕೂಡ ಸಣ್ಣಗೆ ಹೆಚ್ಚಿಟ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಬ್ರೆಡ್ 1 ಪೌಂಡು ನಾನು ಸಾಲ್ಟ್ ಬ್ರೆಡ್ಡು ತಂದಿಟ್ಕೊಂಡಿದ್ದೀನಿ. ಈಗ ಈವ್ನಿಂಗ್ಸ್ ಯಾರಾದರೂ ಫ್ರೆಂಡ್ಸ್ ಬರ್ತಾರಲ್ವ, ನನ್ನ ಮಗನ ಫ್ರೆಂಡ್ಸು ಅವರುಗಳೆಲ್ಲ ಬಂದಾಗ ಇದನ್ನು ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಈ ಅವಕಡೋ ಅಂತ ಇದೆಯಲ್ಲ, ಬಟರ್ ಫ್ರೂಟ್ನ ಸಣ್ಣಗೆ ಕಟ್ ಮಾಡಿಕೊಂಡು ಅದನ್ನು ಪೇಸ್ಟ್ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಹೀಗೆ ಅವಕಡೋ ಇದೆಯಲ್ವ, ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ಥರ ಪೇಸ್ಟನ್ನು ಈ ಥರ ಬ್ರೆಡ್ ಸ್ಲೈಸ್ಗೆ ಹಚ್ಕೊಂಡು ನೋಡಿ, ಒಂಚೂರು ಇದನ್ನು ನಾನು ಖಾರದ ಪುಡಿ ಇತ್ತಲ್ಲ, ಅದು ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಅದು ಕೂಡ ಹಾಕ್ಕೊಳ್ಬೋದು ನೀವು. ಉಪ್ಪಿನ ಪುಡಿ ಒಂಚೂರು ಹಾಕಿದ್ದೀನಿ ನೋಡಿ. ಈ ಥರ ಈರುಳ್ಳಿ ನಿಮ್ಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು, ಇಲ್ಲ ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಹಾಕ್ಕೊಬೋದು ನೋಡಿ. ಟೊಮೆಟೊ, ಈಗ ಈ ತೆಳ್ಳಗೆ ಹೆಚ್ಕೊಂಡಿರೋ ಸ್ಲೈಸ್ ಇದೆಯಲ್ಲ, ಇದನ್ನು ಇದರಲ್ಲೆಲ್ಲ ಹೀಗೆ ಇಡ್ತಾಯಿದ್ದೀನಿ. ಫ್ರೆಂಡ್ಸ್ ಎಲ್ಲ ಬಂದಾಗ ಎಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹೀಗೆ ಇಟ್ಬಿಟ್ಟು ಮತ್ತೆ ಇದ್ರ ಮೇಲೆ ಒಂದು ಚಿಟಿಕೆ ಇದನ್ನು ನಾನು ಉಪ್ಪು ಖಾರದ ಪುಡಿನ ಹಾಕಿಬಿಟ್ಟು ನೋಡಿ, ಹೀಗೆ ಮುಚ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಹೀಗೆ ಕೈಯಲ್ಲಿ ಹೀಗೆ ಪ್ರೆಸ್ ಮಾಡಿ ಹೆಂಚು ಕಾದಿರುತ್ತಲ್ಲ ಅದ್ರ ಮೇಲೆ ಇಡ್ತಾಯಿದ್ದೀನಿ ನೋಡಿ. ಇದು ಅಷ್ಟೇ, ಸ್ವಲ್ಪ ಈರುಳ್ಳಿ ಹೀಗೆ ಹಾಕ್ಕೊಳ್ತೀನಿ. ಜಾಸ್ತಿ ಬೇಕಂದರೆ ಅವ್ರನ್ನ ಕೇಳ್ಬೋದು ನೀವು, ಬೇಕಾದರೆ ಜಾಸ್ತಿನೂ ಹಾಕ್ಕೊಬೋದು. ಸೌತೆಕಾಯಿ ಅಷ್ಟೇ, ತೆಳ್ಳಗೆ ಹೆಚ್ಚಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹೀಗೆ ಹೆಚ್ಚಿಬಿಟ್ಟು ಈಗ ಇನ್ನೊಂದು ಇದಿತ್ತಲ್ಲ, ಇದು ಮತ್ತೆ ಉಪ್ಪು, ಯಾಕೆಂದರೆ ತೀರಾ ಕಡಿಮೆ ಇದ್ದರೆ ಚೆನ್ನಾಗಿರಲ್ಲ ಟೇಸ್ಟು, ಅದಕ್ಕೋಸ್ಕರ ನಾನು ನೋಡಿ ಹೀಗೆ ಇನ್ನು ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಇಡ್ತಾಯಿದ್ದೀನಿ. ಇದಕ್ಕೆ ಎರಡೂ ಕಡೆ ಒಂದು ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಬೋದು. ನಾನು ಫಸ್ಟ್ ಒಂದು ಚೂರು ಎಣ್ಣೆ ಹಾಕ್ತೀನಿ, ಆಮೇಲೆ ಅದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಇದೆಲ್ಲ ನೀಟಾಗಿ ನಿಧಾನವಾಗಿ ತಿರುಗಿಸಿದ್ರೆ ಎರಡೂ ಕಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಒಂದೊಂದೇ ಸಿಂಗಲ್ ಪೀಸ್ ಕೂಡ ಮಾಡ್ಬೋದು ನೀವು, ಈ ಥರ ಡಬಲ್ ಪೀಸನ್ನು ಮಾಡ್ಬೋದು. ಫ್ರೆಂಡ್ಸು ಎಲ್ಲ ಬಂದಾಗ ಈಗಿನವ್ರಿಗಂತೂ ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ಇದೆಲ್ಲ ಒಂಥರ ಅವಕಡೋ ಎಲ್ಲನೂ ಕೂಡ ಒಂಥರ ಹೆಲ್ತ್ಗೆ ಒಳ್ಳೆಯದು, ಆ ಥರ ಎಲ್ಲ ಆಗಿಬಿಟ್ಟಿದೆ ಅಲ್ವಾ, ಅದರಿಂದ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮನೆಯಲ್ಲೇ ನಾನು ಬೆಣ್ಣೆ ತೆಗೆದಿಟ್ಕೊಂಡಿರ್ತೀನಿ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸರ್ವ್ ಮಾಡೋವಾಗ ಇದು ಹಾಕಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ನೀವು ಕೊಡುವಾಗ ಹೀಗೆ ನೀಟಾಗಿ ಹೀಗೆ ಕಟ್ ಮಾಡಿ ಕೂಡ ನೀವು ಕೊಡ್ಬೋದು. ನೋಡಿ, ಸಿಂಪಲ್ಲಾಗಿ ಅವಕಡೋ ಸ್ಯಾಂಡ್ವಿಚ್ಚು ಎಷ್ಟು ಚೆನ್ನಾಗಿ. ಈಗ ನಾನು ಇದನ್ನು ಸಿಂಗಲ್ ಪೀಸ್ ಮಾಡೋದಾದರೆ ನೀವು ಅದನ್ನು ಮೊದಲೇ ಒಂದು ಸ್ವಲ್ಪ ಹೀಗೆ ಹೆಂಚು ಮೇಲೆ ಹಾಕಿಬಿಟ್ಟು ಹೀಗೆ ಈ ಥರ ಸ್ವಲ್ಪ ಬ್ರೌನ್ ಆಗೋ ಹಾಗೆ ಮಾಡ್ಕೊಂಬಿಡ್ತೀನಿ. ಮಾಡಿಕೊಂಡು ಈ ಪೇಸ್ಟ್ ಇತ್ತಲ್ಲ, ಇದನ್ನು ಹಚ್ತಾಯಿದ್ದೀನಿ. ಎಲ್ಲ ಕಡೆ ಹೀಗೆ ಹಚ್ಚೋ ಹಾಗೆ ಹಚ್ಚಿಬಿಟ್ಟು ಮಾಮೂಲಿ ಇದನ್ನು ಹೀಗೆ ಸವರ್ತಾಯಿದ್ದೀನಿ ನೋಡಿ. ಹಾಕಿ ನೋಡಿ, ಉಪ್ಪು ಖಾರದ ಪುಡಿ ಹಿಂಗೆ ಹಾಕ್ಬಿಟ್ಟು ಇದನ್ನು ಅಷ್ಟೇ ಚೆನ್ನಾಗಿ ಬಿಸಿ ಮಾಡಿಬಿಡ್ತೀನಿ. ಕೊಡೋವಾಗ ಅದಕ್ಕೆ ನಾನೊಂದು ಚೂರು ಬೆಣ್ಣೆ ಹಾಕಿ ಕೊಡ್ತೀನಿ.
ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳಿ ಇದನ್ನು ನೀವು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇದಿತ್ತಲ್ಲ ನೋಡಿ, ಈ ಥರ ಇಡ್ತಾಯಿದ್ದೀನಿ ಮೇಲೆ. ಸೌತೆಕಾಯಿ ಹಾಗೆ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಅದಕ್ಕೆ ಹಾಗೆ ಇಡ್ತಾಯಿದ್ದೀನಿ ನೋಡಿ. ಇದು ಓಪನ್ನಾಗಿ ಮಾಡ್ತಾಯಿದ್ದೀನಿ ಈ ಥರ ಸ್ಯಾಂಡ್ವಿಚ್ಚು. ಈಗಿನ ಯಂಗ್ಸ್ಟರ್ಸ್ಗೆ ಈ ಥರ ಎಲ್ಲ ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ನಮ್ಮ ಕಾಲದಲ್ಲೆಲ್ಲ ಇರಲಿಲ್ಲ ಇದು, ಆದರೆ ಈಗ ಕಲ್ತ್ಕೊಳ್ಳೋದ್ರಲ್ಲಿ ಏನು ತಪ್ಪೇನಿಲ್ಲ ಅಲ್ವಾ. ನೋಡಿ ಹೀಗೆ ಹಾಕ್ಬಿಟ್ಟು ನೋಡಿ, ಇದ್ರ ಮೇಲೆ ಒಂಚೂರು ಚೂರು ಬೆಣ್ಣೆ ಹಾಕ್ಬಿಡ್ತೀನಿ. ಅದು ಹಾಗೆ ಕರಗುತ್ತೆ ಹಬೆಗೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋವಾಗಂತೂ. ನೋಡಿ, ಅವಕಾಡೋ ಸ್ಯಾಂಡ್ವಿಚ್ ನನ್ನ ಮೆಥಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸಂಜೆ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ನೀವು ಆರಾಮಾಗಿ ಇದನ್ನು ರೆಡಿ ಮಾಡ್ಬೋದು. ಓಪನ್ನಾಗೂ ಮಾಡಿ ತೋರಿಸ್ತಾ ಇದ್ದೀನಿ, ಮತ್ತು ಇದನ್ನು ಈ ಥರ ಕೂಡ ಸ್ಯಾಂಡ್ವಿಚ್ ಮಾಡಿದ್ದೀನಿ. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೋಡಿ ನೀವು ಕಾಮೆಂಟ್ ಮಾಡಿ. ನಮಸ್ಕಾರ.